ಕಾಲೇಜ್ ಟೈಮಲ್ಲಿ ಡಿಗ್ರಿ ಇಲ್ಲ PUC ಓದ್ಬೇಕಿದ್ರೆ ಯಾವ ಹುಡುಗ್ರಿಗೆ ತಾನೇ ಲವ್ ಆಗಿರಲ್ಲ. ಒಂದು ಲವ್ ಸ್ಟೋರಿ ಅಂತೂ ಇದ್ದೇ ಇರುತ್ತೆ. 100ರಲ್ಲಿ 75 ಭಾಗ ಹುಡುಗರಿಗೆ ಎಲ್ರಿಗೂ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಅದರಲ್ಲಿ ನಾನು PUC ಓದ್ಬೇಕಿದ್ರೆ ಲವ್ ಆಗಿತ್ತು. ಯಾಕೆ ಹೇಳ್ತೀರಾ, ಅವಾಗಿರೋ ಲವ್ವಲ್ಲಿರೋ ಮಜನೇ ಬೇರೆ. ಲವ್ ಈಸ್ ಲೈಫ್, ಲವ್ ಇಲ್ಲದೆ ಬದುಕಕ್ಕೆ ಆಗಲ್ಲ, ಲವ್ವೇ ಜೀವನ ಅಂತ ನಾನು ಕೂಡ ಅನ್ಕೊಬಿಟ್ಟಿದ್ದೆ. ನಮ್ಮ ಅಪ್ಪ ಅಮ್ಮ ಏನು ಕಷ್ಟಪಡ್ತಾವ್ರೋ ಗೊತ್ತಿಲ್ಲ, ಬಟ್ ನಾವಂತೂ ಡೈಲಿ ಒಂದೊಂದು ಕಲರ್ ವಾಚು, ಶೂ, ಕಲರ್ಫುಲ್ ಡ್ರೆಸ್ಸು ಹಾಕೊಂಡು ಹೋಗಿ ಶೋಕಿ ಮಾಡೋದು. ನಮ್ಮ ಅಪ್ಪ ಅಮ್ಮಂಗೆ ಅದು ಗೊತ್ತಾದ್ರೂ ಅವರು ಕೇಳ್ತಿರ್ಲಿಲ್ಲ. ಯಾಕೆ ಹೇಳಿ, ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗ ಓದ್ತವನೆ, ಅವ್ನು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗ್ಲಿ, ಚೆನ್ನಾಗಿ ಕಾಣಬೇಕು ಅವನು ಅಂತ ಸುಮ್ಮನೆ ಆಗ್ತಿದ್ರು. ಆದರೆ ನಾವಿಲ್ಲಿ ಮಾಡ್ತಿದ್ದ ಕೆಲಸನೇ ಬೇರೆ. ಆ ಹುಡುಗಿ ಹತ್ರ ಸುಮ್ಮನೆ ನೆಪ ಮಾಡಿಕೊಂಡು ನೋಟ್ಸ್ ಕೇಳೋಕ್ಕೆ, ರಿಪೋರ್ಟ್ಸ್ ಕೇಳೋಕ್ಕೆ ಹೋಗೋದು. ಅವಳು ಕೊಡೋ ಒಂದು ಸ್ಮೈಲಿಗೆ ಅವಳು ನಮ್ಮನ್ನು ಲವ್ ಮಾಡ್ತಾವಳೆ ಅಂತ ತಿಳ್ಕೊಂಡು ನಮ್ಮೊಟ್ಟಿಗೆ ನಾವೇ ಅಂದ್ಕೊಂಡು ನಾವೇ ಎಂಜಾಯ್ ಮಾಡೋದು. ಬಟ್ ಅವಳಿಗೆ ಏನಕ್ಕೆ ಸ್ಮೈಲ್ ಮಾಡ್ತಾ, ಅವಳಿಗೆ ಲವ್ವೇ ಇಲ್ಲ. ಸುಮ್ಮನೆ ನಮ್ಮ ಇಮ್ಯಾಜಿನೇಷನಲ್ಲೇ ನಾವು ಓದನ್ನು ಹಾಳು ಮಾಡಿಕೊಂಡು ನಮ್ಮ ಟೈಮನ್ನು ಹಾಳು ಮಾಡಿಕೊಂಡು ಹೋಗ್ತಿದ್ವಿ. ಬಟ್ ಆ ಟೈಮಲ್ಲಿ ಒಂದು ಮೂವಿ ರಿಲೀಸ್ ಆಯಿತು, ತಾಜ್ ಮಹಲ್ ಮೂವಿ. ನನಗೆ ಏನು ಮೂವಿ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಏನಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಓದಾಯಿತು ಅಂತ ಕಾಲೇಜಿಂದ ಹೊಂಟೋಗ್ತಿದ್ದೆ. ಬಟ್ ಎಲ್ಲರೂ ತುಂಬ ಜನ ನೋಡ್ತಿದ್ರು, ಏನಂತ ಮ್ಯಾಟ್ರ್ ಇದೆ ಅಂತ ನೋಡಿದೆ. ಬಟ್ ಆ ಮೂವಿ ನೋಡಿದ್ಮೇಲೆ ನನಗೆ ಅನಿಸಿದ್ದು ಏನಪ್ಪ ಅಂದರೆ, ನಾವು ನಮಗೆ ಮೋಸ ಮಾಡಿಕೊಂಡ್ರೂ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡಬಾರ್ದು. ಅವರು ಪಡ್ತಾ ಇರೋ ಕಷ್ಟಕ್ಕೆ ಅಟ್ಲೀಸ್ಟ್ ಪ್ರತಿಫಲನಾದರೂ ನಾವು ಕೊಡಬೇಕು. ಅವರು ಸಾಲನೋ ಸೋಲನೋ ಮಾಡಿ ಓದಿಸ್ತಾ ಇದ್ದಾರೆ, ನಾವು ಲವ್ ಅದು ಇದು ಅಂತ ಮಾಡ್ಕೊಂಡು ಹೋದ್ರೆ ಓದೋ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಒಂದು ಅರಿವನ್ನು ಪಿಕ್ಚರ್ನ ನೋಡಿದ್ಮೇಲೆ ಮೂಡಿಸ್ತು. ಇಂಥ ಒಂದು ಘಟನೆಗಳು ತುಂಬ ಜನ ಹುಡುಗರು ಲೈಫಲ್ಲಿ ಆಗಿರುತ್ತೆ. ಕೆಲವರು ಬದಲಾಗಿರಲ್ಲ, ಹಾಳಾಗಿರ್ತೀರ. ಬಟ್ ಇವಾಗ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅಟ್ಲೀಸ್ಟ್ ಅವರಾದರೂ ಬದಲಾಗಿ. ಯಾರಿಗೆ ಮೋಸ ಮಾಡಿದ್ರು ಕಷ್ಟಪಟ್ಟು ಓದಿಸ್ತಿರೋ ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡಿ ದಯವಿಟ್ಟು. ಹುಡುಗಿ ನೀವು ಚೆನ್ನಾಗಿ ಓದಿದ್ರೆ ಆಮೇಲೆ ಸಿಗ್ತಾಳೆ. ಲವ್ ಇವೆಲ್ಲ ಆಮೇಲೆ, ಮೊದಲು ಓದಿ. ನೀವು ಬಂದಿರೋ ಉದ್ದೇಶ ಏನು, ನೀವು ಕಾಲೇಜಿಗೆ ಏನಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಓದಿ. ನಿಮ್ಮ ಥರ ಏನಾದರೂ ನೀವು ಬೇರೆಯವ್ರಿಗೆ ಮಾರ್ಗದರ್ಶಿಯಾಗಿ ಇರಬೇಕು. ಈ ಥರ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ.